ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿ ಸಂಪೂರ್ಣ ಬೆಂಬಲ ನೀಡಿ ಹುಮ್ನಾಬಾದ್ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗಿತ್ತು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಬೀದರ್ ಜಿಲ್ಲೆಯ ರೈತರಿಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಕಬ್ಬಿಗೆ ಕೇವಲ 2,950 ರೂಪಾಯಿ ನಿಗದಿಪಡಿಸಿದ್ದು ವಿಷಾದನೀಯ ಸಂಗತಿ ಎಂದು ಅವರು ಹೇಳಿದರು. ರೈತರ ಹೋರಾಟಕ್ಕೆ ಮತ್ತು ಬಿಜೆಪಿ ಪಕ್ಷದ ಹೋರಾಟಕ್ಕೆ ಪೊಲೀಸರಿಂದ ಹತ್ತಿಕ್ಕುವ ಪ್ರಯತ್ನ ಮಾಡಲಾಗುತ್ತಿದೆ. ಪ್ರತಿಭಟನೆಯಲ್ಲಿ ಬ್ಯಾರಿಕೇಡ್ ಹಾರುವುದನ್ನೇ ನೆಪ ಮಾಡಿಕೊಂಡು ನಮ್ಮೆಲ್ಲರನ್ನೂ ಅರೆಸ್ಟ್ ಮಾಡಲಾಗಿತ್ತು. ಇದೆಲ್ಲ ನೋಡಿದರೆ ಜಿಲ್ಲಾಡಳಿತ ನಮ್ಮೊಂದಿಗೆ ತಾರತಮ್ಯ ಮಾಡುತ್ತಿರುವುದು ಕಾಣಬರುತ್ತದೆ. ಪೊಲೀಸರು ಕಾಂಗ್ರೆಸ್ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿರುವುದಲ್ಲದೆ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿ ಪರಿವರ್ತನೆಯಾಗಿವೆ. ಜಿಲ್ಲೆಯಲ್ಲಿ ನಡೆದ ಪೋಕ್ಸೋ ಕೇಸ್ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಎಂಬ ನಿಟ್ಟಿನಲ್ಲಿ ಬಿಜೆಪಿಯವರು ಪತ್ರಿಕಾಗೋಷ್ಠಿ ನಡೆಸಿದರು. ಆದರೆ ಪೊಲೀಸರು ನೋಟಿಸ್ ನೀಡಿ ಪ್ರಕರಣದ ಪುರಾವೆಗಳನ್ನು ತಂದು ಆಯೋಗಕ್ಕೆ ಒಪ್ಪಿಸಬೇಕೆಂದು ಹೇಳಿದರು. ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ಪುರಾವೆಗಳನ್ನು ನೀಡಿದ ಮೇಲೆ ಅವರು ಹೇಳುತ್ತಾರೆ, ಸಮಾಜದ ಮೇಲೆ ಗೊಂದಲ ಸೃಷ್ಟಿಸುವ ಕೆಲಸವನ್ನು ಮಾಡುತ್ತಿದ್ದೀರಿ, ಆದ್ದರಿಂದ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ನಮಗೆ ಎಚ್ಚರಿಸುತ್ತಾರೆ. ಇದೆಲ್ಲ ನೋಡುತ್ತಿದ್ದರೆ ಸರ್ಕಾರಕ್ಕೆ ವಿರೋಧ ಪಕ್ಷ ಯಾವುದೇ ರೀತಿಯ ಪ್ರಶ್ನೆಗಳು ಕೇಳಲು ಅಧಿಕಾರವೇ ಇಲ್ಲ ಎಂಬುದಾಗಿ ಸರಿಯಾಗಿ ಕಾಣಬರುತ್ತಿದೆ ಎಂದು ಅವರು ಆರೋಪ ಮಾಡಿದರು. ಬೆಂಬಲವನ್ನು ಕೊಟ್ಟು ಹುಮ್ನಾಬಾದ್ನಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಬೀದರ್ ಜಿಲ್ಲೆಯ ರೈತರಿಗೆ ಪಕ್ಕದ ಗುಲ್ಬರ್ಗಾ ಜಿಲ್ಲೆಯಲ್ಲಿ 2,160 ಸರ್ಕಾರದಿಂದಲೇ ಘೋಷಣೆಯಾಗಿದೆ. ಬೀದರ್ ಜಿಲ್ಲೆಯ ಕಬ್ಬು ಮತ್ತು ಪಕ್ಕದ ಕಲಬುರಗಿ ಜಿಲ್ಲೆಯ ಕಬ್ಬಿಗೆ ವ್ಯತ್ಯಾಸ ಏನಿಲ್ಲ, ಅಷ್ಟೇ ಕೊಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇತ್ತು. ಆದರೂ ಕೂಡ ಇಲ್ಲಿ ಜಿಲ್ಲಾಡಳಿತ ಮತ್ತು ಇಲ್ಲಿನ ಉಸ್ತುವಾರಿ ಸಚಿವರು ಕೂಡಿ ಕೇವಲ 2,950 ರೂಪಾಯಿ ಡಿಕ್ಲೇರ್ ಮಾಡಿದ್ದು ಅತ್ಯಂತ ವಿಷಾದನೀಯ ಸಂಗತಿ. ನಮ್ಮ ರೈತರಿಗೂ ಕೂಡ 3,160 ಕನಿಷ್ಠ ಕೊಡಬೇಕಾಗಿತ್ತು, ಅದ್ರ ಕೊಡಲಿಲ್ಲ. ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಮತ್ತು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಅದು ರೈತರ ಹೋರಾಟ ಇರ್ಬೋದು ಅಥವಾ ಬಿಜೆಪಿಯ ಹೋರಾಟ ಇರ್ಬೋದು, ಅದನ್ನು ಪೊಲೀಸರ ಮುಖಾಂತರ ಒತ್ತಿಕ್ಕುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಇದೇ ಪತ್ರಿಕಾ ಭವನದಲ್ಲಿ ಹುಮ್ನಾಬಾದ್ನ ಮಾಜಿ ಸಚಿವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಬಿಜೆಪಿಯ ಶಾಸಕರು ಬ್ಯಾರಿಕೇಡ್ ಹಾರಿದ್ರೆ ಅವರಿಗೆ ಅರೆಸ್ಟ್ ಮಾಡಲಾರದೆ ಏನು ಮುತ್ತು ಕೊಡಬೇಕು ಅಂತ ಕೇಳಿದ್ರು. ಅವತ್ತು ಶಾಸಕರು ಅವ್ರ ಜೊತೆ ಒಂದು 4 ಜನ ಕಾರ್ಯಕರ್ತರು ಬ್ಯಾರಿಕೇಡ್ ಹಾರಿದ್ರು. ಅದು ಹೋರಾಟದಲ್ಲಿ ಅವೆಲ್ಲ ಸರ್ವೇ ಸಾಮಾನ್ಯ. ಆದ್ರೆ ಬ್ಯಾರಿಕೇಡ್ ಹಾರದೇ ಇದ್ದಂತ ನಾವು ಯಾವುದೇ ಬ್ಯಾರಿಕೇಡ್ ಹಾರಲಿಲ್ಲ. ಎಲ್ಲಿ ರಾಜಶೇಖರ್ ಪಾಟೀಲ್ ಮತ್ತು ಅವ್ರ ಜೊತೆ ಇದ್ದವರಿದ್ರು ಅಲ್ಲೇ ನಾವು ಇದ್ವಿ, ಜಿಲ್ಲಾಧಿಕಾರಿಗಳ ಬದಲು ನಾವಿದ್ದೀವಿ. ಆದ್ರೆ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿದ್ರು. ಇದು ತಾರತಮ್ಯದ ಮನೋಭಾವ ಅಲ್ವಾ? ಪೊಲೀಸರ ಮುಖಾಂತರ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇಲ್ವಾ? ಈ ಕೆಲಸ ಇವತ್ತೆಲ್ಲ ಕಡೆ ನಡೀತಾ ಇದೆ. ಅದಕ್ಕೆ ಪೊಲೀಸರು ಇವತ್ತು ಕಾಂಗ್ರೆಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ನ ಕಚೇರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಬೀದರ್ ಜಿಲ್ಲೆಯಲ್ಲಿ ನಡೆದಂಥ ಒಂದು ಪೋಸ್ಕೋ ಪ್ರಕರಣದ ಬಗ್ಗೆ ನಾನು ತಮ್ಮ ಮುಂದೆ ನವೆಂಬರ್ 10ನೇ ತಾರೀಕಿಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ನಾವು ವಿರೋಧ ಪಕ್ಷವಾಗಿ ಈ ರೀತಿ ನಡೀತಾ ಇದೆ, ಆರೋಪಿ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಶಂಕೆ ಇದೆ, ಅದನ್ನು ತನಿಖೆ ಮಾಡಬೇಕು ಅಂತ ನಮ್ಮ ಶಾಸಕರು ನಾವೆಲ್ಲ ಕೂಡಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಆದ್ರೆ ಅದಕ್ಕೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ ನನಗೆ ಒಂದು BNS 179 ಅಂತ ಒಂದು ನೋಟಿಸ್ ಕೊಟ್ಟು ಕರೆದಿ 15ನೇ ತಾರೀಕಿನ ನೋಟಿಸ್ ಕೊಟ್ಟಿದ್ದೆ. 19ಕ್ಕೆ ನೀವು ಪತ್ರಿಕಾಗೋಷ್ಠಿ ಮಾಡಿದ್ರಿ, ನಿಮ್ಮ ಹತ್ರ ಏನು ಪುರಾವೆಗಳಿವೆ ತಂದು ಕೊಡಿ ಅಂತ ಹೇಳಿ. 15ನೇ ತಾರೀಕಿಗೆ ತಾವು ಬಂದು ಇನ್ಸ್ಪೆಕ್ಷನ್ ಆಯೋಗ ಎದುರುಗಡೆ ಹಾಜರಾಗಬೇಕು ಅಂತ ಕೇಳಿದ್ರು. ಸರಿ, ಕಾನೂನು ಪ್ರಕ್ರಿಯೆ ಇದೆ, ಹೋಗೋಣ ಅಂತ ಹೋದೆ. ಆದ್ರೆ 14ನೇ ತಾರೀಕಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹುಮ್ನಾಬಾದ್ ಬಂದು ನೀವು ಇವತ್ತೇ ಬರಬೇಕು ಅಂತ ನನಗೆ ಪೊಲೀಸ್ ಸ್ಟೇಷನ್ ಕರೆಸಿದ್ರು. ಆದ್ರೆ ನಾನು ಕಾನೂನಾತ್ಮಕವಾಗಿ ನಾಳೆ ಬರ್ತೀನಿ ಅಂತ ಹೇಳಿದ್ದೆ. ನಮ್ಮ ಶಾಸಕರೆಲ್ಲ ಇಲ್ಲ ಊರಿ ಇವತ್ತೇ ನಾಳೆ ಏನಾಗುತ್ತೆ ಅಂತ ಹೋದಾಗ ಅಲ್ಲಿ ನನ್ನಲ್ಲಿರುವಂತ ಎಲ್ಲ ಪುರಾವೆಗಳನ್ನು ಕೊಟ್ಟೆ. ಪೆನ್ ಡ್ರೈವ್ ಅಲ್ಲಿ ನಾನು ಏನ್ ಹೇಳಿದ್ದೆ, ಪತ್ರಿಕಾಗೋಷ್ಠಿಯಲ್ಲಿ ಏನ್ ತೋರಿಸಿದ್ದೆ ಅದನ್ನೆಲ್ಲ ಕೊಟ್ಟಿದ್ದೀನಿ. ಆದರೆ ನೀವು ಸಮಾಜದ ಮಧ್ಯೆ ಗೊಂದಲ ಸೃಷ್ಟಿಸಿ ನೀವು ಇದನ್ನು ಮಾಡ್ತಾ ಇದ್ರೆ ಯಾಕೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬಾರದು ಅಂತ ಕೇಳಿದ್ರು. ಆಯ್ತು, ನೀವು ಪೊಲೀಸ್ ವ್ಯವಸ್ಥೆ ಪ್ರಕಾರ ನಿಮ್ದು ಏನ್ ಮಾಡೋದು ಮಾಡ್ರಿ, ನನಗೇನು ಹೇಳಬೇಕಾಗಿತ್ತು ಹೇಳ್ತಾ ಇದ್ದೀನಿ. ಅದ್ರ ವಿರೋಧ ಪಕ್ಷದವರು ಏನು ಹೇಳಬಾರದು ಅನ್ನುವಂಥ ವ್ಯವಸ್ಥೆ ಇವತ್ತು ಜಿಲ್ಲೆಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಮೊನ್ನೆ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ನಮ್ಮ ST ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ರೈತ ಸಂಘದಲ್ಲಿ ಕೂಡ ಕೆಲಸ ಮಾಡ್ತಾನೆ ನಾವು, KD ಗಣೇಶ್ ಅಂತ ಹೇಳಿ. ಜಿಲ್ಲಾ ಉಸ್ತುವಾರಿ ಸಚಿವರು ಆ ಹೋರಾಟದ ಸ್ಥಳಕ್ಕೆ ಬರಬೇಕಾದ್ರೆ ಅವನನ್ನು ಬೇರೆ ಕಡೆ ಪೊಲೀಸರು ತೆಗೆದುಕೊಂಡು ಹೋಗಿದ ನಂತರ ನಾನು ಬರ್ತೀನಿ ಅಂತಂದಾಗ ಪೊಲೀಸರು ಅವರನ್ನು ಅರೆಸ್ಟ್ ಮಾಡ್ತಾರೆ. ಹುಮ್ನಾಬಾದ್ನಲ್ಲಿ ನಾವು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಇರೋದ್ರಿಂದ ನಾವು ಮುಖ್ಯಮಂತ್ರಿಗಳ ಅಥವಾ ಇನ್ನಿತರ ಫೋಟೋಗಳನ್ನು ಫ್ಲೆಕ್ಸ್ಗಳನ್ನು ಹಿಡ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ರೆ ಪೊಲೀಸರು ಸ್ವತಃ DYSP ಹಿಡ್ಕೊಂಡು ಅದನ್ನೆಲ್ಲ ಕಿತ್ಕೊಳ್ಳುವಂತ ಕೆಲಸ ಮಾಡಿದ್ರು.
ಅಂದ್ರೆ ಎಲ್ಲೋ ಒಂದು ಕಡೆ ಇವತ್ತು ಪೊಲೀಸ್ ವ್ಯವಸ್ಥೆ ಏನಾಗಿದೆ ಅಂದ್ರೆ ಕಾಂಗ್ರೆಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಕೆ.ಡಿ. ಗಣೇಶನನ್ನು ಕೂಡ ಅಲ್ಲಿ ತೆಗೆದುಕೊಂಡು ಹೋದಂತಾನೆ ಎಲ್ಲ ಕಡೆ ನಾವು ತಮ್ಮ ಮೀಡಿಯಾದಲ್ಲಿ ನೋಡಿದ್ದೀನಿ. ನಾನು ಸ್ವತಃ ಪೊಲೀಸ್ ವರಿಷ್ಠಾಧಿಕಾರಿಗಳ ಅಲ್ಲಿ ಎದುರುಗಡೆ ನಿಂತು ಅದನ್ನು ಮಾಡಿದ್ದೆ. ಬೀದರ್ ಜಿಲ್ಲೆಯ ಪೊಲೀಸರಿಗೆ ಏನಾಗಿದೆ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ಬೆಂಗಳೂರಿನಲ್ಲಿ ಒಂದು ATM ದರೋಡೆ ಆಯಿತು. ಬೀದರ್ನಲ್ಲಿ ಆದಂತ ದರೋಡೆಗೆ ಸಿಮಿಲಾರಿಟಿ ಇತ್ತು ಹೆಚ್ಚು ಕಮ್ಮಿ. ಅದರಲ್ಲಿ 3 ದಿವಸ 4 ದಿವಸದ ಒಳಗಡೆ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಪೂರ್ತಿ ಹಣ ರಿಕವರಿ ಮಾಡಿದ್ದಾರೆ. ಇವತ್ತು ಇನ್ನು ಸ್ವಲ್ಪ ಏನೋ ಬರಬೇಕಿರ್ಬೋದು. ಅದು ನಾನು ಮಾಧ್ಯಮಗಳಲ್ಲಿ ನೋಡಿದ ಪ್ರಕಾರ 90% ಹಣ ರಿಕವರಿ ಮಾಡಿದ್ದಾರೆ. ಅದು ನಮ್ಮ ಜಿಲ್ಲೆಯಲ್ಲಿ 10 ತಿಂಗಳು 10 ದಿವಸ ಆಯ್ತು. ಇವತ್ತಿಗೆ ಜನವರಿ 16 ತಾರೀಕಿಗೆ ಆದಂತ ದರೋಡೆ ಪ್ರಕರಣ. ಇಲ್ಲಿ ಒಂದು ಕೊಲೆಯಾಗಿದೆ. ಇನ್ನೊಬ್ಬ ಜೀವನ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ. ಇವತ್ತಿಗೂ ಸರ್ಕಾರದಿಂದ ಅವನಿಗೆ 5 ನಯಾ ಪೈಸೆ ಅವನಿಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಇವತ್ತಿಗೂ ಆ ಕಳ್ಳರು ಎಲ್ಲಿದ್ದಾರ ಏನಿದ್ದಾರ ಗೊತ್ತಿಲ್ಲ. ಪೊಲೀಸರಿಗೆ ಅಲ್ಲಿ ಖಾಲಿ ಬಾಕ್ಸ್ ಸಿಕ್ಕು, ದುಡ್ಡು ಸಿಕ್ತು, ಕಳ್ಳರು ಸಿಕ್ಕರು. ಆದ್ರೆ ಬೀದರ್ ಪೊಲೀಸರಿಗೆ ಇಲ್ಲಿವರೆಗೆ ಖಾಲಿ ಬಾಕ್ಸ್ ಬಿಟ್ಟು ಬೇರೆದೇನು ಸಿಕ್ಕಿಲ್ಲ. ಏನ್ ಮಾಡ್ತಾ ಇದ್ದಾರೆ? ಕೇವಲ ಹೋರಾಟಗಳನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಇಲ್ಲಿರುವಂತಹ ಪೊಲೀಸ್ ವ್ಯವಸ್ಥೆಗೆ, ಇವತ್ತು ಸರ್ಕಾರ ಬೇರೆದಿರ್ಬೋದು, ನಾಳೆ ನಮ್ಮ ಸರ್ಕಾರ ಬರ್ಬೋದು, ಆದ್ರೆ ಇಲ್ಲಿ ಜನರಿಗೆ ಕಾನೂನು ಬಗ್ಗೆ ಭಯ ಇರಬೇಕು. ಜನರು ನಾವು ಬೀದರ್ನಲ್ಲಿ ಒಳ್ಳೆ ಜೀವನ ಮಾಡ್ಬೋದು ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಕೆಲಸ ಬಹಳಷ್ಟು ಅಗತ್ಯತೆ ಇದೆ. ಇವತ್ತು ಬೀದರ್ನಲ್ಲಿ ಯಾವಾಗ ಕಳ್ಳಂಟಿಗೆ ಆಗ್ತಾವ ಗೊತ್ತಿಲ್ಲ. ಮೊನ್ನೆ ಬಸವ ಕಲ್ಯಾಣ ಹತ್ರ ರಸ್ತೆಯಲ್ಲಿ ಹೋಗ್ತಾ ಇರುವಂತ ಗಾಡಿ ಸಿನಿಮೀಯ ರೀತಿಯಲ್ಲಿ ದರೋಡೆ ಮಾಡಿದ್ರು. ಬೀದರ್ ಪ್ರಕರಣ ಆದ ನಂತರ 100 ಪ್ರಕರಣಗಳಾದವು. ಇವತ್ತು ಎಲ್ಲಿ ಏನಾಗ್ತದೆ ಅಂತ ಅನ್ನುವಂಥ ಭಯದ ಕೃಷ್ಣ ಅಪ್ಪರ್ ಬ್ಯಾಂಕ್ ಯೋಜನೆಯ ಮುಖ್ಯ ಇಂಜಿನಿಯರ್ ಪ್ರೇಮ್ ಸಿಂಗ್ ಬಕ್ಕುಸಿನ್ಹಾ ನಾಯಕ್ ಅವರಿಗೆ ಸಂಬಂಧಿಸಿದ 3 ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿರುವ ಆರೋಪದ ಮೇಲೆ ತನಿಖೆ ನಡೆಸಿದ್ದಾರೆ. ಬೀದರ್ನ ಶಿವನಗರ್ ಮತ್ತು ಭೀಮರಾಯನ ಗುಂಡಿಯಲ್ಲಿರುವ ನಿವಾಸಿಗಳು ಮತ್ತು ಅವರ ಕಚೇರಿಯನ್ನು ಶೋಧಿಸಲಾಗಿದೆ. ಎಸ್ಪಿ ಸಿದ್ದರಾಜು ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಹನುಮಂತರಾಯ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಗುಲದ ಶಿಖರದ ಮೇಲೆ 10 ಅಡಿ ಎತ್ತರದ ಭಗವಾ ಧ್ವಜವನ್ನು ಹಾರಿಸಿದ್ದಾರೆ. ಧ್ವಜಾರೋಹಣ ಸಮಯದಲ್ಲಿ ಪ್ರಧಾನಿ ಮೋದಿಯವರೊಂದಿಗೆ RSS ಮುಖ್ಯಸ್ಥ ಮೋಹನ್ ಭಾಗವತ್, ಉತ್ತರ ಪ್ರದೇಶ ರಾಜ್ಯಪಾಲೆ ಆನಂದಿ ಬೆನ್ ಪಟೇಲ್ ಮತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಾಥ್ ನೀಡಿದ್ದಾರೆ. ಹಿಂದೂ ಸಂಪ್ರದಾಯದಲ್ಲಿ ಶುಭವೆಂದು ಪರಿಗಣಿಸಲಾದ ಅಭಿಜಿತ್ ಮುಹೂರ್ತದ ಸಮಯದಲ್ಲಿ ಧ್ವಜಾರೋಹಣ ನೆರವೇರಿಸಲಾಗಿದೆ. ಈ ದಿನ ಮಾರ್ಗಶಿರ ಶುಕ್ಲ ಪಂಚಮಿ ತಿಥಿಯಾಗಿದ್ದು, ಇದೇ ದಿನ ಶ್ರೀರಾಮ ಮತ್ತು ಸೀತೆಯರ ವಿವಾಹವಾಗಿತ್ತು. ಅಯೋಧ್ಯೆಯಲ್ಲಿ 48 ಗಂಟೆಗಳ ಕಾಲ ಅಖಂಡ ತಪಸ್ಸು ಕೈಗೊಂಡ ಸಿಖ್ ಗುರು ತೇಗ್ ಬಹದ್ದೂರ್ರ ಬಲಿದಾನ ದಿನವೂ ಇವತ್ತೇ ಬಂದಿದೆ. ಹಾಗಾಗಿ ಇದೇ ದಿನ ಈ ಮಂಗಳ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಶಿಖರದ ಮೇಲೆ ಸ್ಥಾಪಿಸಲಾದ 42 ಅಡಿ ಎತ್ತರದ ಧ್ವಜಸ್ತಂಭವನ್ನು 360 ಡಿಗ್ರಿ ತಿರುಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಧ್ವಜವು ಕೇಸರಿ ಬಣ್ಣ ಹಾಗೂ ತ್ರಿಕೋನಾಕೃತಿಯಲ್ಲಿದೆ. 10 ಅಡಿ ಎತ್ತರ ಮತ್ತು 20 ಅಡಿ ಉದ್ದವಿದೆ. ಇದರ ಮೇಲೆ ಸೂರ್ಯ, ಓಂ ಹಾಗೂ ಕೋವಿದಾರ ಮರವನ್ನು ಚಿತ್ರಿಸಲಾಗಿದೆ. ಸೂರ್ಯನ ಚಿತ್ರ ರಾಮನ ವಂಶವಾದ ಸೂರ್ಯವಂಶವನ್ನು ಸೂಚಿಸುತ್ತದೆ. ಓಂ ಶುಭ ಸಂಕೇತವಾಗಿದ್ದು, ಕೋವಿದಾರ ಮರವು ಅಯೋಧ್ಯೆಯ ಪ್ರಾಚೀನ ಸಂಪ್ರದಾಯಗಳನ್ನು ಪ್ರತಿನಿಧಿಸುತ್ತದೆ.
पूर्णस्य पूर्णमादाय पूर्णमेवावशिष्यते। संपूर्ण विश्व में शांति का संदेश ये अक्षुण है, सनातन कभी नष्ट नहीं हो सकता है और इसीलिए उसको सनातन कहा गया है। उस पूर्ण में से पूर्ण भी निकाल लिया जाए तो भी रामलला का प्रतिमा और जो ध्वज ऊपर ಜನಸಂಖ್ಯೆಗೆ ಅನುಗುಣವಾಗಿ ಶೋಷಿತರಿಗೆ, ಹಿಂದುಳಿದವರಿಗೆ ಮತ್ತು ದಲಿತರಿಗೆ ಮೀಸಲಾತಿ ಸಿಗಬೇಕೆಂದು ಸಮೀಕ್ಷೆ ಮಾಡಿಸಲಾಗಿತ್ತು. ಸದ್ಯ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿ ಕಾಂತರಾಜು ವರದಿ ಮೂಲೆಗುಂಪು ಮಾಡುವ ಪ್ರಯತ್ನ ಪಟ್ಟಭದ್ರ ಹಿತಾಸಕ್ತಿಗಳಿಂದ ನಡೆಯುತ್ತಿದೆ. ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ಅವರೇ ಕಾರಣ ಎಂದು ಶೋಷಿತ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಬಸವರಾಜ ಮಾಳ್ಗೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ, ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದರೆ ಕಾಂತರಾಜು ವರದಿ ಜಾರಿಯಾಗುತ್ತದೆ ಎನ್ನುವ ವಿಶ್ವಾಸ ನಮಗಿಲ್ಲ. ಶೋಷಿತರಿಗೆ, ದಲಿತರಿಗೆ, ಹಿಂದುಳಿದವರಿಗೆ ಮೇಲೆತ್ತುವ ಕಾರ್ಯ ಮಾಡುತ್ತಾರೆ ಎನ್ನುವ ಭರವಸೆಯಿಂದಲೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರು ಒಂದು ಕಡೆ ಮತ ಹಾಕಿದ್ದಾರೆ. 16 ಬಾರಿ ಬಜೆಟ್ ಮಂಡನೆ ಮಾಡಿ ಆರ್ಥಿಕ ಶಿಸ್ತು ಕಾಪಾಡಿಕೊಂಡು ಬಂದ ಸಿದ್ದರಾಮಯ್ಯ ಅವರು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎನ್ನುವ ಸೂತ್ರ ಅಳವಡಿಸಿಕೊಂಡಿದ್ದಾರೆ. ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದರೆ ರಾಜ್ಯದ ತುಂಬೆಲ್ಲ ದಂಗೆಗಳಾಗುತ್ತವೆ ಹಾಗೂ ಪ್ರತಿಭಟನೆಗಳು ನಡೆಯುತ್ತವೆ ಎಂದು ಅವರು ಎಚ್ಚರಿಸಿದರು. ಮನುವಾದಿಗಳ ವಿರುದ್ಧ ಮತ್ತು ಸಂವಿಧಾನ ನಡುವಿನ ಜಗಳ ಇದೆ. ಯಾಕೆಂದರೆ 2023ರ ಚುನಾವಣೆ ಹಿಂದಿನ ಏನು BJP ಸರ್ಕಾರ ಇತ್ತು, ಅವರ ನಡೆ, ಅವರ ಆಡಳಿತ, ಅವರು ಶೋಷಿತರ ಮೇಲೆ, ದಲಿತರ ಮೇಲೆ ಯಾವ ಥರದ ದಬ್ಬಾಳಿಕೆ ಮಾಡಿದ್ರು ನೀವೆಲ್ಲರಿಗೂ ಗೊತ್ತಿದೆ. ಯೋಜನೆಗಳಿರ್ಬೋದು, ಜನರ ಕಷ್ಟಗಳಿರ್ಬೋದು, ಅದನ್ನು ಬದಿಗೊತ್ತಿ ಇಡೀ ರಾಜ್ಯದ ದಲಿತ ಸಂಘಟನೆಗಳು, ಅಹಿಂದ ವರ್ಗದ ಎಲ್ಲ ಸಂಘಟನೆಗಳು ಸೇರಿಕೊಂಡು 2023ರಲ್ಲಿ ಸುಮಾರು 1 ಲಕ್ಷ ಜನ ಸೇರಿ ಬೆಂಗಳೂರಿನ ನ್ಯಾಷನಲ್ ಗ್ರೌಂಡ್ನಲ್ಲಿ ಒಕ್ಕೂರಿನಿಂದ ನಿರ್ಣಯ ತಗೊಂಡು ಈ ರಾಜ್ಯದಲ್ಲಿ 23ರ ಚುನಾವಣೆ ಅದು ಸಂವಿಧಾನಬದ್ಧವಾಗಿ ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ನಡೀತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯನವರನ್ನ ಒಪ್ಪಿ ಈ ಭಾಗದ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಂಡ ಬಹುಮತವನ್ನು ನೀಡಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ 5 ವರ್ಷ ಇರಬೇಕಂತ ಇಡೀ ರಾಜ್ಯದ ಜನತೆಯ ಆಶೆ ಆಗಿತ್ತು. ಜನರು ಸಹ 5 ವರ್ಷ ಮುಖ್ಯಮಂತ್ರಿ ಅಂತ ಅವರನ್ನು ಆಯ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಒಳಗಡೆ ಏನಾಗಿದೆ ಜನರಿಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಒಳಗೆ ಏನಾಗಿದೆ. ಆದರೆ ಚುನಾವಣೆ ನಡೆದಿದ್ದು ಸಿದ್ದರಾಮಯ್ಯವರ ನೇತೃತ್ವವನ್ನು ಒಪ್ಪಿ ಈ ರಾಜ್ಯಕ್ಕೆ ಒಂದು ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣನ ತತ್ವ ಸಿದ್ಧಾಂತದ ಮೇಲೆ ಮಾನ್ಯ ಸಿದ್ದರಾಮಯ್ಯನವರು ಈ ಸರ್ಕಾರವನ್ನು ಸರ್ವರಿಗೂ ಸಮಬಾಳು ಅಂತ ಹೇಳ್ತಕ್ಕಂತಹ ಒಂದು ಧ್ಯೇಯವಾಕ್ಯದೊಂದಿಗೆ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕಾರ ಮಾಡಿ ಇವತ್ತು 2.5 ವರ್ಷ ಕಳೀತಾ ಬಂದಿದೆ. ಈ 2.5 ವರ್ಷದಲ್ಲಿ ನಿಮಗೆಲ್ಲ ಗೊತ್ತಿದೆ, ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಅದು ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಹಳೆ ಮೈಸೂರು ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಯಾವುದೇ ಅಶಾಂತಿಗೆ, ಯಾವುದೇ ಒಂದು ಗೊಂದಲಕ್ಕೆ ಇಡಕೊಡದೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಮತ್ತೆ ಹಿಂದಿನ ಏನು ಈ ಹುನ್ನಾರಗಳಿದೆ, ಸಂವಿಧಾನ ವಿರೋಧ ಶಕ್ತಿಗಳೇನಿದೆ, ಸಿದ್ದರಾಮಯ್ಯ ಅಹಿಂದ ವರ್ಗದ ನಾಯಕತ್ವ ಒಪ್ಪದಂತಹ ಶಕ್ತಿಗಳು ಮತ್ತೊಮ್ಮೆ ಈ ರಾಜ್ಯದಲ್ಲಿ ನಾವು ಹೆಂಗಾರ ಮಾಡಬೇಕು, ಹಿಂದಿನ ಬಾಗಿಲಿಂದ ಬರಬೇಕು, ಇಲ್ಲಾಂದ್ರೆ ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ಈ ಒಳ್ಳೆ ಆಡಳಿತ ನೀಡತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರವನ್ನ ಒಂದು ಕುಂಠಿತಗೊಳಿಸಬೇಕು, ಅರಾಜಕತೆಯನ್ನು ಉಂಟು ಮಾಡಿಸ್ಬೇಕಂತ ಹೇಳಿ ಏನು ಅಶಾಂತಿ ವಾತಾವರಣ ಉಂಟು ಮಾಡಿದರೆ ಅದಕ್ಕೆ ನಾವು ನಮ್ಮ ಶೋಷಿತ ವರ್ಗಗಳ ಒಕ್ಕೂಟದಿಂದ ನಾವು ತೀವ್ರವಾಗಿ ಖಂಡಿಸಬೇಕು. ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಬೂತ್ ಮಟ್ಟದ ಅಧಿಕಾರಿಗಳ ಮೇಲೆ ಅತಿಯಾದ ಒತ್ತಡ ಹೇರುತ್ತಿರುವುದನ್ನು ವಿರೋಧಿಸಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಮುಂದೆ ಬಿಎಲ್ಒಗಳು ಇಡೀ ರಾತ್ರಿ ಧರಣಿ ನಡೆಸಿದರು. SIR ಸಮಯದಲ್ಲಿ ನಿರ್ವಹಿಸಲಾದ
ಕೆಲಸದ ಹೊರೆ ಖಂಡಿಸಿ ಪ್ರತಿಭಟನೆ ನಡೆಸಿದ ಬಿಎಲ್ಒಗಳು ಸಿಇಒ ಮನೋಜ್ ಕುಮಾರ್ ಅಗ್ರವಾಲ್ ಅವರು ತಮ್ಮನ್ನು ಭೇಟಿ ಮಾಡಿ ಮನವಿ ಸ್ವೀಕರಿಸುವವರೆಗೆ ಸ್ಥಳದಿಂದ ಹೊರಡುವುದಿಲ್ಲ ಎಂದು ಅವರು ಪಟ್ಟು ಹಿಡಿದಿದ್ದಾರೆ. ಹಲವು ಬಿಎಲ್ಒಗಳು ಪ್ರತಿಭಟನೆ ನಡೆಸುತ್ತಿದ್ದು, ಉತ್ತರ ಕೋಲ್ಕತ್ತಾದ ಕಾಲೇಜು ಚೌಕ್ನಿಂದ ಸಿಇಒ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಹೊಸದಾಗಿ ರಚಿಸಲಾದ ಬಿಎಲ್ಒ ಅಧಿಕಾರ ರಕ್ಷಾ ಸಮಿತಿಯ ಸದಸ್ಯರು ಇಡೀ ರಾತ್ರಿ ಧರಣಿ ನಡೆಸಿದ್ದಾರೆ. ಅಗ್ರವಾಲ್ ಅವರು ವೈಯಕ್ತಿಕವಾಗಿ ತಮ್ಮ ನಿಯೋಗವನ್ನು ಭೇಟಿ ಮಾಡುವವರೆಗೆ ಧರಣಿ ತೆಗೆದುಕೊಳ್ಳುವುದಿಲ್ಲ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ. हमारे बाकी भाई भी हैं, बहन है, माताएं हैं, उनके लिए हम आए हैं और उनका कष्ट देखकर आए हैं. जिस तरह का काम है इलेक्शन कमीशन ऑफ इंडिया कर रही है, अपने आंखों पे पर्दा ताला लगाकर, मुंह में ताला लगाकर, कान में ताला लगाकर, जब हम लोगों ने रिक्वेस्ट किया 2 साल का काम आप इलेक्शन आने से 2 महीना पहले करके क्या साबित करना चाह रहे हैं, किस पार्टी को आप बेनिफिट पहुंचाना चाह रहे हैं और उनके कष्टों को अनदेखा करके आप उनको मौत के मुंह में झोंक दे रहे हैं. ये कैसे मान ले? हमारा भाई भी है, सिर्फ हम अपने भाई के लिए नहीं आए हैं. यहाँ पे जो महिलाएं और बाकी जो शिक्षक हैं उनसे आप पूछ लीजिए, रैंडमली आप किसी से भी उठा के पूछिए. बहुत लोग बोल रहे हैं यहाँ पे फेक है. अगर फेक होगा तो हम यहाँ पे अपने आप को थूक फेंक कर चाट के चले जाएंगे. हम खुद बोलने बीएलओ नहीं है. कौन बोला बीएलओ नहीं है? बीएलओ लोग हैं, बेचारे लोग शोषित हैं, बेचारे लोग परेशान हैं रात को 2-2 बजे तक. लेकिन ये भी सच है कि इस रैली में जो लोग हैं उनको बोल रहे हैं कि हम बीएलओ नहीं है, हम बीएलओ के बिहाफ में आए. तो हमारे सहकर्मी हैं, हमने क्या कहा? हम छोड़ दें? आज भी 12 बजे से 1 बजे तक आपको 35% काम खत्म करके देना होगा. कैसे ये हिटलर साई है? आप 2 साल पहले से करते काम, 2 साल पहले नहीं किए. अभी 2 महीना पहले आकर आप बोलिएगा कि आपको ये 12 बजे तक खत्म करके ही देना होगा. हमारे बहुत से सीनियर हैं, बुजुर्ग हैं, जिनको टेक्नोलॉजी उतना एडवांस नहीं है उनके नजर में, उनके प्रैक्टिस में नहीं है. वो किस तरह से करेंगे? जबरदस्ती बोला जा रहा है आपको करना ही है, ये मान लें. आप देख रहे हैं, आप खुद जान रहे हैं, आप मीडिया हैं, आप मीडिया में खुद चलाए हैं आप लोग कि किस तरह से कितने लोगों ने अपने प्राण गंवा बैठे. बहुत लोग प्रेशर में, टेंशन में आके सुसाइड कर ले रहे हैं, बर्दाश्त नहीं कर पा रहे हैं. हम हाथ जोड़ के विनती करते हैं कि कृपया इसे समय थोड़ा देकर आगे करवाइए, और नहीं तो जब तक आप नहीं कीजिएगा ये ताला चाबी लेके हम खुद यहाँ पे पड़े रहेंगे. और अगर हाँ, आपने बोला कि आप बिहाफ में आए हैं, लेकिन बीएलओ फील्ड में काम कर रहे हैं. बीएलओ भी हैं, बीएलओ भी हैं. गेट पे लगाएंगे इनका, क्योंकि जब उनके आंखों पे ताला लगा हुआ है, पर्दा लगा हुआ है, उनके मुख पे ताला लगा हुआ है, उनके मुख पे ताला है, उनके कान में ताला लगा हुआ है, किसी के द्वारा लगाया गया है, तो ये हम अपने बीएलओ के बिहाफ में, उनके समर्थन में ये ताला हम लगाएंगे. सीके से क्या लगेगा? तो बीएलओ को करने दीजिए. उनको तो परेशान किया जा रहा. आप किसी को भी उठाइए, किसी भी बूथ में रैंडमली आप जाइए और वहां पूछिए कि आपको क्या टारगेट दिया गया है. वो लोग खुद बताएंगे, वो खुद बताएंगे. वहां पे महिलाएं बैठी हुई हैं, जाके पूछिए वो बीएलओ है कि नहीं. उनके पास आई कार्ड भी है, आप जाके पूछिए. और इस तरह का दुर्व्यवहार, वो इंसान नहीं है क्या? जैसे कि हम लोगों के विपक्षी नेता, सो कॉल्ड विपक्षी नहीं बोलेंगे, पक्षी नेता बोलेंगे. क्यों बोलिए? क्योंकि वो पक्षियों की तरह कभी इस डाल पे कभी उस डाल पे बैठते हैं और अपने आप को बड़ा नेता बोलते हैं. वो बकरी और जानवरों के साथ तुलना कर रहे हैं. शुभेंदु अधिकारी